ಅಲ್ಲ, ಬೈಗಳಿಂದ ರಾಜಕಾರಣ ಮಾಡುವುದಿದ್ರೆ ಭಾರಿ ಜನ ರಾಜಕಾರಣ ಮಾಡಬೇಕಿತ್ತು ಈ ದೇಶದಲ್ಲಿ. ನಾವು ಭಾರಿ ಹಿಂದಿನ ನೋಡಿದೆ, ಬಾಯಿ ಬಿಟ್ಟರೆ ಕೆಟ್ಟ ಮಾತುಗಳನ್ನೇ ಮಾತಾಡಿ ಒಂದು ರೀತಿಯಲ್ಲಿ ಪ್ರಚಾರ ಗಿಟ್ಟಿಸಿದ ರಾಜಕಾರಣಿಗಳನ್ನು ಕಂಡಿದ್ದೇವೆ. ಅವರ ಸಾಲಿಗೆ ಈ ಯತೀಂದ್ರ ಸಿದ್ದರಾಮಯ್ಯ ಕೂಡ ಸೇರಿರುವಂಥದ್ದು ದುರ್ದೈವ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಬ್ಬ ಯುವ ರಾಜಕಾರಣಿ ತನ್ನ ಘನತೆ ಗೌರವಗಳನ್ನು ಇಟ್ಕೊಳ್ಳದೆ ಬಾಯಿಗೆ ಬಂದಾಗೆ ಮಾತಾಡಿ ನಾನು ಭಾರಿ ದೊಡ್ಡ ರಾಜಕಾರಣಿ ಆಗ್ತೇನೆ ಅಂತ ಹೇಳುವಂಥದ್ದನ್ನು ತಿಳ್ಕೊಂಡ್ರೆ ಅದು ಅವರಿಗೆ ರಾಜಕಾರಣದ ಕೊನೆಯ ಒಂದು ಮೊಳೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಅವರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ದಯವಿಟ್ಟು ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ರಾಜ್ಯದಲ್ಲಿ ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ, ನನ್ನ ಅಪ್ಪ 14 ಬಜೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, 14 ಬಜೆಟ್ನ ಬಗ್ಗೆ ಮಾತಾಡಲಿ. ಅವ್ರು ಯಾಕೆ ಅಮಿತ್ ಶಾ ಅವರ ಬಗ್ಗೆ ಮಾತಾಡೋದು? ಅವ್ರು ಯಾಕೆ ಮೋದಿಯವರ ಬಗ್ಗೆ ಮಾತಾಡಬೇಕು? ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡಿದೆ, ನಾವು ನಮ್ಮ ಸಾಧನೆಗಳ ಆಧಾರದಲ್ಲಿ ಮತ ಕೇಳ್ತೀವಿ. ನಾವು ಇವತ್ತು ಕೇವಲ ನರೇಂದ್ರ ಮೋದಿಯವರು ಕಳೆದ 10 ವರ್ಷಗಳಲ್ಲಿ ಮಾಡಿದಂಥ ಸಾಧನೆಗಳು ಇವತ್ತು ನಮಗೆ ಶ್ರೀರಕ್ಷೆ ಮತ್ತು ಅದೇ ನಮ್ಮನ್ನು 400ರ ಗಡಿ ದಾಟಿಸುವಂಥ ಒಂದು ಇದು ಅಂತ ನಾವು ತಿಳ್ಕೊಂಡಿದ್ದೇವೆ. ಒಬ್ಬ 14 ಬಜೆಟ್ ಕೊಟ್ಟ ಅಪ್ಪನ ಮಗನಾಗಿ ಅದಕ್ಕೆ ಸರಿಯಾಗಿ ನಡೆದುಕೊಂಡ್ರೆ ಅದಕ್ಕೆ ಗೌರವ. ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡಿದೆ, ನಾವು ಯಾರ ಬಗ್ಗೆನೂ ಮಾತಾಡಲ್ಲ, ಸಿದ್ದರಾಮಯ್ಯರ ಬಗ್ಗೆನೂ ಮಾತಾಡಲ್ಲ, ಕಾಂಗ್ರೆಸ್ನ ಯಾವ ವರಿಷ್ಠ ನಾಯಕರ ಬಗ್ಗೆಯೂ ಮಾತಾಡಲ್ಲ. ನಾವು ಮಾತಾಡುವಂಥದ್ದು ನಮ್ಮ ಸಾಧನೆಗಳನ್ನು ಮನೆ ಮನೆಗೆ ತಗೊಂಡು ಹೋಗ್ತಾನೆ. ಜನ ನಿಶ್ಚಯ ಮಾಡಿದಂಥ ಮುಂದಿನ ಒಂದು 5 ವರ್ಷಗಳಲ್ಲಿ ನರೇಂದ್ರ ಮೋದಿ ಇರುವಂಥದ್ದನ್ನು ನಾವು ಅತ್ಯಂತ ಯಶಸ್ವಿಯಾಗಿ ನಿರೂಪಣೆ ಮಾಡುವಂಥ ಕೆಲಸ ಮಾಡ್ತೀವಿ. ಅಲ್ಲ, ಬೈಗಳಿಂದ ರಾಜಕಾರಣ ಮಾಡುವುದಿದ್ರೆ ಭಾರಿ ಜನ ರಾಜಕಾರಣ ಮಾಡಬೇಕಿತ್ತು ಈ ದೇಶದಲ್ಲಿ. ನಾವು ಭಾರಿ ಹಿಂದಿನ ನೋಡಿದೆ, ಬಾಯಿ ಬಿಟ್ಟರೆ ಕೆಟ್ಟ ಮಾತುಗಳನ್ನೇ ಮಾತಾಡಿ ಒಂದು ರೀತಿಯಲ್ಲಿ ಪ್ರಚಾರ ಗಿಟ್ಟಿಸಿದ ರಾಜಕಾರಣಿಗಳನ್ನು ಕಂಡಿದ್ದೇವೆ. ಅವರ ಸಾಲಿಗೆ ಈ ಯತೀಂದ್ರ ಸಿದ್ದರಾಮಯ್ಯ ಕೂಡ ಸೇರಿರುವಂಥದ್ದು ದುರ್ದೈವ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಬ್ಬ ಯುವ ರಾಜಕಾರಣಿ ತನ್ನ ಘನತೆ ಗೌರವಗಳನ್ನು ಇಟ್ಕೊಳ್ಳದೆ ಬಾಯಿಗೆ ಬಂದಾಗೆ ಮಾತಾಡಿ ನಾನು ಭಾರಿ ದೊಡ್ಡ ರಾಜಕಾರಣಿ ಆಗ್ತೇನೆ ಅಂತ ಹೇಳುವಂಥದ್ದನ್ನು ತಿಳ್ಕೊಂಡ್ರೆ ಅದು ಅವರಿಗೆ ರಾಜಕಾರಣದ ಕೊನೆಯ ಒಂದು ಮೊಳೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಅವರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ದಯವಿಟ್ಟು ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ರಾಜ್ಯದಲ್ಲಿ ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ, ನನ್ನ ಅಪ್ಪ 14 ಬಜೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, 14 ಬಜೆಟ್ನ ಬಗ್ಗೆ ಮಾತಾಡಲಿ. ಅವ್ರು ಯಾಕೆ ಅಮಿತ್ ಶಾ ಅವರ ಬಗ್ಗೆ ಮಾತಾಡೋದು? ಅವ್ರು ಯಾಕೆ ಮೋದಿಯವರ ಬಗ್ಗೆ ಮಾತಾಡಬೇಕು? ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡಿದೆ, ನಾವು ನಮ್ಮ ಸಾಧನೆಗಳ ಆಧಾರದಲ್ಲಿ ಮತ ಕೇಳ್ತೀವಿ. ನಾವು ಇವತ್ತು ಕೇವಲ ನರೇಂದ್ರ ಮೋದಿಯವರು ಕಳೆದ 10 ವರ್ಷಗಳಲ್ಲಿ ಮಾಡಿದಂಥ ಸಾಧನೆಗಳು ಇವತ್ತು ನಮಗೆ ಶ್ರೀರಕ್ಷೆ ಮತ್ತು ಅದೇ ನಮ್ಮನ್ನು 400ರ ಗಡಿ ದಾಟಿಸುವಂಥ ಒಂದು ಇದು ಅಂತ ನಾವು ತಿಳ್ಕೊಂಡಿದ್ದೇವೆ. ಒಬ್ಬ 14 ಬಜೆಟ್ ಕೊಟ್ಟ ಅಪ್ಪನ ಮಗನಾಗಿ ಅದಕ್ಕೆ ಸರಿಯಾಗಿ ನಡೆದುಕೊಂಡ್ರೆ ಅದಕ್ಕೆ ಗೌರವ. ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡಿದೆ, ನಾವು ಯಾರ ಬಗ್ಗೆನೂ ಮಾತಾಡಲ್ಲ, ಸಿದ್ದರಾಮಯ್ಯರ ಬಗ್ಗೆನೂ ಮಾತಾಡಲ್ಲ, ಕಾಂಗ್ರೆಸ್ನ ಯಾವ ವರಿಷ್ಠ ನಾಯಕರ ಬಗ್ಗೆಯೂ ಮಾತಾಡಲ್ಲ. ನಾವು ಮಾತಾಡುವಂಥದ್ದು ನಮ್ಮ ಸಾಧನೆಗಳನ್ನು ಮನೆ ಮನೆಗೆ ತಗೊಂಡು ಹೋಗ್ತಾನೆ. ಜನ ನಿಶ್ಚಯ ಮಾಡಿದಂಥ ಮುಂದಿನ ಒಂದು 5 ವರ್ಷಗಳಲ್ಲಿ ನರೇಂದ್ರ ಮೋದಿ ಇರುವಂಥದ್ದನ್ನು ನಾವು ಅತ್ಯಂತ ಯಶಸ್ವಿಯಾಗಿ ನಿರೂಪಣೆ ಮಾಡುವಂಥ ಕೆಲಸ ಮಾಡ್ತೀವಿ. www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.